ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ನವರಾತ್ರಿಯ 3ನೇ ದಿನ ದುರ್ಗಾದೇವಿಯ ಯಾವ ಅವತಾರಕ್ಕೆ ಪೂಜಿಸಬೇಕು, ಯಾವ ಮಂತ್ರ, ಪುಷ್ಪ, ನೈವೇದ್ಯ, ಬಣ್ಣಗಳನ್ನು ಅರ್ಪಿಸಿ ದುರ್ಗೆಯ ಅನುಗ್ರಹವನ್ನು ಪಡೆಯಬೇಕು, ನಾಳೆ ಯಾವ ರಾಶಿಯವರಿಗೆ ಅದ್ಭುತವಾದ ಫಲಗಳು ಪ್ರಾಪ್ತಿಯಾಗ್ತಾ ಹೋಗುತ್ತದೆ, ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಯೋಗ ಫಲವನ್ನು ಬರಮಾಡಿಕೊಳ್ತಾರೆ, ಕಷ್ಟದ ಜೀವನದಿಂದ ಮುಕ್ತಿಯನ್ನು ಪಡೆದುಕೊಂಡು ಶ್ರೀಮಂತಿಕೆಗೆ, ನೆಮ್ಮದಿಗೆ, ಜೀವನದಲ್ಲಿ ಆರೋಗ್ಯ, ಶಾಂತಿಯನ್ನು ಪಡೆದುಕೊಳ್ಳುವಂತಹ ಅತ್ಯುತ್ತಮ ರಾಶಿ ಯಾವುದು ಅಂತ ನೋಡ್ತಾ ಹೋಗೋಣ. ಈ ಒಂದು ನಾಳೆಯ ದುರ್ಗಾದೇವಿಯ ಅವತಾರದಲ್ಲಿ ಯಾವ ಒಂದು ಕಥೆಯನ್ನು ಕೇಳಬೇಕು, ಯಾವ ರೀತಿಯ ಒಂದು ಶ್ಲೋಕವನ್ನು ಹೇಳ್ಕೊಳ್ಬೇಕು, ಸಂಪೂರ್ಣವಾಗಿ ದುರ್ಗಾದೇವಿಯ ಒಂದು ಅನುಗ್ರಹವನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ನಾಳೆ ದಿನ ದುರ್ಗೆಯ ಚಂದ್ರಘಂಟ ದೇವಿಯ ಅವತಾರದಲ್ಲಿ ಭಕ್ತರಿಗೆ ದರ್ಶನ ನೀಡ್ತಾಳೆ. ಚಂದ್ರಘಂಟ ದೇವಿಯ ಅವತಾರವು ದುರ್ಗಾದೇವಿಯ 9 ಅವತಾರಗಳಲ್ಲಿ 3ನೇ ಅವತಾರವಾಗಿದೆ. ಆಕೆಯ ಹೆಸರಿನ ಅರ್ಥ ಗಂಟೆಯ ಆಕಾರದಲ್ಲಿ ಅರ್ಧ ಚಂದ್ರನನ್ನ ಹೊಂದಿರುವವಳು ಎಂಬುದಾಗಿದೆ. ಏಕೆಂದರೆ ಆಕೆಯ ಹಣೆ ಮೇಲೆ ಗಂಟೆಯ ಆಕಾರದ ಚಂದ್ರವಿದೆ. ಈ ದೇವಿ ರಾಕ್ಷಸರನ್ನ ನಾಶಪಡಿಸಲು ಅವತರಿಸಿದಳು. ನಾಳೆಯ ಒಂದು ದಿನ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಅದೃಷ್ಟದ ಜೊತೆಗೆ ಸಂಪೂರ್ಣವಾಗಿ ದೈವ ಬಲ ಹೆಚ್ಚಾಗ್ತಾ ಹೋಗುತ್ತೆ. ನವರಾತ್ರಿಯ 9 ದಿನಗಳಲ್ಲಿ 9 ಶಕ್ತಿ ದೇವತೆಗಳನ್ನು ಪೂಜಿಸೋದ್ರಿಂದ ನಮ್ಮ ಜೀವನದಲ್ಲಿ ಇರುವಂತಹ ಕಲ್ಮಶಗಳು, ಯಾವುದೇ ರೀತಿಯ ಪಾಪಕರ್ಮಗಳು, ಅಜ್ಞಾನಗಳು ತೊಲಗಿ ಉತ್ತಮವಾದ ಜ್ಞಾನ, ನೆಮ್ಮದಿ, ಶಾಂತಿ, ಎಲ್ಲರನ್ನ ಪ್ರೀತಿಸುವಂತಹ ಒಳ್ಳೆಯ ಗುಣಗಳು ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಯಾವ ರೀತಿ ತೊಂದರೆಗಳು ಈ ಒಂದು ಸಂದರ್ಭದಲ್ಲಿ ಬರೋಕೆ ಸಾಧ್ಯವಿಲ್ಲ. ಸಂಪೂರ್ಣವಾಗಿ ದೇವತೆಯ ಆಶೀರ್ವಾದ ನಿಮ್ಮನ್ನ ಮಡಲಿನಲ್ಲಿರುವಂತಹ ಮಗುವಂತೆ ಕಾಪಾಡ್ತಾಳೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಈ ಗ್ರಹಗಳ ವಿಶೇಷವಾದ ಚಲನೆಯು ಈ ರಾಶಿಯವರಿಗೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬುತ್ತದೆ, ಆತ್ಮವಿಶ್ವಾಸವನ್ನು ತಂದುಕೊಡುತ್ತದೆ. ಸಣ್ಣ ಪುಟ್ಟ ಕೆಲಸ ದಿನಗೂಲಿ ಮಾಡುವಂಥವರು ಕೂಡ ಈ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಕಂಡುಕೊಳ್ಬಹುದು, ನೆಮ್ಮದಿಯನ್ನು ಪಡೆದುಕೊಳ್ಬಹುದು, ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರಬಹುದು. ಇವರಿಗೆ ಇರುವಂತಹ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ನಾಳೆಯಿಂದ ಅದೃಷ್ಟ ಎನ್ನುವುದು ಬೆನ್ನ ಹಿಡಿಬಿಡದೆ ಕಾಪಾಡುತ್ತೆ. ಹಲವಾರು ರೀತಿಯ ಒಂದು ದುಡ್ಡಿನ ಸುರಿಮಳೆ ಸುರಿಯುವ ಸಾಧ್ಯತೆ ಇದೆ. ಹಲವಾರು ವರ್ಷಗಳ ಒಂದು ಕೊಟ್ಟಿರುವಂತಹ ಹಣ ಬಂದು ಕೈ ಸೇರೋದೇ ಆಗಿರಬಹುದು, ಅಥವಾ ಯಾವುದೋ ಒಂದು ಆಸ್ತಿ ಮಾರಾಟವಾಗೋದೇ ಆಗಿರಬಹುದು, ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಮನೆಗೆ ಹಣ ಎನ್ನುವುದು ಬಂದು ತಲುಪುತ್ತದೆ. ಇದರಿಂದ ಮನಸ್ಸು ಹೆಚ್ಚು ಸಂತೋಷವಾಗಿರುತ್ತದೆ. ಮನಸ್ಸಿನಲ್ಲಿ ಇರುವಂತಹ ಭಯ, ಆತಂಕ ದೂರವಾಗ್ತಾ ಹೋಗುತ್ತೆ. ಮನುಷ್ಯನ ಜೀವನದಲ್ಲಿ ಎಲ್ಲವನ್ನ ಪಡ್ಕೊಳ್ಬೇಕು ಅಂದರೆ ನೆಮ್ಮದಿ ಇರಬೇಕು ಮತ್ತು ಆರೋಗ್ಯ ಇರಬೇಕು. ಅದೆರಡೂ ಇದ್ರೆ ಮಾತ್ರ ಮನುಷ್ಯನ ಜೀವನ ಅದ್ಭುತವಾಗ್ತಾ ಹೋಗುತ್ತೆ. ಅದೇ ರೀತಿ ರಾಶಿಯವರಿಗೆ ನಾಳೆಯಿಂದ ಆರೋಗ್ಯ, ಸಂಪತ್ತು, ಅಭಿವೃದ್ಧಿ ಎಲ್ಲವೂ ಕೂಡ ಸಿಗೋದ್ರಿಂದ ಒಂದು ಉತ್ತಮವಾದ ಜೀವನ ಇವರ ಪಾಲಿಗೆ ಕಾದಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಉದ್ಯೋಗದಲ್ಲಿ ಇರುವಂತಹ ಜನರಿಗೆ ಬಡ್ತಿಯ ಅವಕಾಶಗಳು ಸಿಗ್ತಾ ಹೋಗುತ್ತೆ. ವಿದೇಶಕ್ಕೆ ಹೋಗುವ ಅವಕಾಶಗಳನ್ನು ಪಡೆದುಕೊಳ್ಳಬಹುದು. ಯಾವುದೇ ಕೆಲಸದಲ್ಲಿ ಇರುವಂತಹ ತೊಂದರೆಗಳು, ಒತ್ತಡಗಳು, ಮಾನಸಿಕವಾಗಿ, ದೈಹಿಕವಾಗಿ ಕಷ್ಟಗಳನ್ನು ಎದುರಿಸ್ತಾ ಇದ್ರೆ ಎಲ್ಲವೂ ದೂರವಾಗುತ್ತೆ. ಒಂದು ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ದಿನ ಆರಂಭವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಾಳೆಯ ಒಂದು ದಿನ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಯಾವ ರೀತಿ ದೇವಿಯನ್ನು ಆರಾಧಿಸಬೇಕು ಅಂತ ನೋಡೋದಾದರೆ, ತನ್ನನ್ನು ನಂಬಿ ಬಂದ ಭಕ್ತರಿಗೆ ಸೌಖ್ಯ, ಸಮೃದ್ಧಿ, ಶೌರ್ಯ ಮತ್ತು ಧೈರ್ಯವನ್ನು ನೀಡುವ ದಯಾಮಯಿ ತಾಯಿಯೂ ಆಗಿದ್ದಾಳೆ. ಚಂದ್ರಘಂಟ ದೇವಿಯನ್ನು 10 ಕೈಗಳನ್ನು ಹೊಂದಿದ್ದು ಪ್ರತಿ ಕೈಯಲ್ಲೂ ಖಡ್ಗ, ತ್ರಿಶೂಲ, ಬಿಲ್ಲು, ಬಾಣ, ಗದೆ, ಕಮಲ, ಗಂಟೆ ಮತ್ತು ಕಮಂಡಲಗಳಂತಹ ವಿವಿಧ ಆಯುಧಗಳನ್ನು ಹಿಡ್ಕೊಂಡಿರ್ತಾಳೆ. ತಾಯಿಯು ನಿಮ್ಮನ್ನು ಮಡಲಿನಲ್ಲಿರುವಂತಹ ಮಕ್ಕಳಂತೆ ಕಾಪಾಡ್ತಾಳೆ. ಯಾವುದೇ ರೀತಿಯ ಭೇದ ಭಾವ, ಕಲ್ಮಶ ಇಲ್ಲದೆ, ಶ್ರೀಮಂತರು ಬಡವರು ಎಂಬ ಭೇದವನ್ನು ತಾಯಿ ಮಾಡೋದಿಲ್ಲ. ಅವಳಿಗೆ ನಾವು ಕೊಡಬೇಕಾಗಿದ್ದು ನಿಷ್ಕಲ್ಮಶವಾದ ಭಕ್ತಿ, ಪ್ರೀತಿ ಮಾತ್ರ. ಈ ಒಂದು ಸಂದರ್ಭ ಎಲ್ಲ ರೀತಿಯ ವಿವೇಕವನ್ನು ತೊಲಗಿಸಿ ಅಜ್ಞಾನವನ್ನು ದೂರ ಮಾಡಿ ನೆಮ್ಮದಿಯನ್ನು, ಜ್ಞಾನವನ್ನು ತುಂಬಿಕೊಳ್ಳುವಂತಹ ಸಮಯ ಆಗಿರೋದ್ರಿಂದ ಈ ರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದಬಹುದು. ಇವರ ಜ್ಞಾಪಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ, ಜ್ಞಾನೋದಯವಾಗುತ್ತೆ. ಯಾವುದೇ ರೀತಿಯ ಒಂದು ಸಬ್ಜೆಕ್ಟಲ್ಲೂ ನಿಮಗೆ ಇರುವಂತಹ ತೊಂದರೆಗಳು, ಗೊತ್ತಾಗದೇ ಇರುವಂತಹ ಪಾಠಗಳನ್ನ ಸಹ ಅಭ್ಯಾಸ ಮಾಡ್ಕೊಳ್ಳೋಕೆ ಇದು ಸಮಯ ಉತ್ತಮವಾಗಿದೆ. ದೇವಿಯ ಆರಾಧನೆಯ ಜೊತೆಗೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ತೊಂದರೆಗಳು ದೂರವಾಗಿ ಜ್ಞಾಪಕ ಶಕ್ತಿ ವೃದ್ಧಿಯಾಗೋದ್ರ ಜೊತೆಗೆ ನೀವು ಉತ್ತಮವಾದ ಕೋರ್ಸ್ಗಳಿಗೆ ಸೇರ್ಕೊಳ್ಬಹುದು. ಎಲ್ಲ ರೀತಿಯ ಫಲಿತಾಂಶವನ್ನು ಬರಮಾಡ್ಕೊಳ್ಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಿರುವಂತಹ ವಿದ್ಯಾರ್ಥಿಗಳಿಗೆ ಕೂಡ ಅತ್ಯುತ್ತಮ ಸಮಯ ಆಗಿರುತ್ತೆ. ಇನ್ನು ಯಾರಿಗೆಲ್ಲ ಮದುವೆಯಾಗಿ ಹಲವಾರು ವರ್ಷ ಆದರೂ ಮಕ್ಕಳಿಲ್ಲವೋ ಅಂತಹವರಿಗೂ ಕೂಡ ಮಕ್ಕಳಾಗುವ ಸೌಭಾಗ್ಯ ಈ ಒಂದು ಸಂದರ್ಭದಲ್ಲಿ ಒಲಿದು ಬಂದಿದೆ. ಇನ್ನು ಹಲವಾರು ವರ್ಷದಿಂದ ಕಣ್ಕಣ ಬಗ್ಗೆ ಕೂಡಿ ಬರ್ತಾ ಇಲ್ಲ, ಒಳ್ಳೆಯ
ವರ ಅಥವಾ ವಧು ಸಿಗುವ ಸಾಧ್ಯತೆ ಇದ್ದು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳುವಂತಹ ಸಮಯ ಇದಾಗಿದೆ. ವೈವಾಹಿಕ ಜೀವನದಲ್ಲಿ ಪ್ರೀತಿ, ಪ್ರೇಮ, ಶಾಂತಿ, ಅನ್ಯೂನ್ಯತೆ ಇರುತ್ತದೆ. ಗಂಡ ಹೆಂಡತಿಯ ನಡುವೆ ಇರುವಂತಹ ಎಲ್ಲ ರೀತಿಯ ಗಲಾಟೆಗಳು ದೂರವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಈ ಸಂದರ್ಭದಲ್ಲಿ ಎಲ್ಲ ರೀತಿಯ ಒಂದು ಅಭಯವನ್ನು ನೀಡುವಂತಹ ದೇವಿಯ ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ಜೀವನದಲ್ಲಿರುವಂತಹ ಕಷ್ಟಗಳು ಕಳೆದು ಹೋಗಿ ಭರವಸೆಯನ್ನು ಪಡ್ಕೊಳ್ತಾ ಹೋಗ್ತೀರಾ. ಹೊಸ ಹಾದಿಗಳು ತೆರೆಕೊಳ್ತಾ ಹೋಗುತ್ತೆ. ಯಶಸ್ಸು ಕಟ್ಟಿಟ್ಟ ಬುತ್ತಿ. ಈ ಒಂದು ಸಂದರ್ಭದಲ್ಲಿ ಶರೀರದ ಬಣ್ಣ ಚಿನ್ನದಂತೆ ಪಳಪಡಿಸುವಂತೆ ದೇವಿಯನ್ನು ನೀವು ಆರಾಧಿಸಬಹುದು. ಶುಕ್ರ ಗ್ರಹದ ಅಧಿದೇವತೆ ಆಗಿರುವಂತಹ ಚಂದ್ರಘಟ್ಟ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಸಂಪತ್ತು, ಸಮೃದ್ಧಿ ಜೊತೆಗೆ ಮನೆಯಲ್ಲಿ ಯಾವತ್ತೂ ಕೂಡ ಆಹಾರಕ್ಕೆ ತೊಂದರೆಗಳು ಬರೋದಿಲ್ಲ. ಜಗನ್ಮಾತೆಯು ಶಿವನನ್ನ ವಿವಾಹ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಆ ಮಹಾದೇವತನ ಸಕಲ ಗಣಗಳ ಜೊತೆಗೆ ಮದುವೆ ನಡೆಯುವ ಸ್ಥಳವನ್ನ ಪ್ರವೇಶ ಮಾಡುವಾಗ ಆ ಭಯಂಕರವಾದ ರೂಪವನ್ನ ಕಂಡು ಮಾತೆ ಮೂರ್ಛೆ ಹೋಗುತ್ತಾಳೆ. ಆಗ ಚಂದ್ರಘಟ್ಟ ರೂಪದಲ್ಲಿ ಕಾಣಿಸಿಕೊಂಡ ದೇವಿಯು ಶಿವನು ರಾಜಕುಮಾರಂತೆ ಕಾಣಿಸಿಕೊಳ್ಳಬೇಕೆಂದು ಪ್ರಾರ್ಥಿಸಿದಾಗ ಅದರಂತೆ ಶಿವನು ರೂಪ ತಾಳುತ್ತಾನೆ. ಆಗ ಶಿವ ಪಾರ್ವತಿಯರ ವಿವಾಹ ನಡೆಯುತ್ತದೆ. ಈ ದಿನ ದುರ್ಗಾ ಮಾತೆಯನ್ನ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವ 4:34 ನಿಮಿಷದಿಂದ 5:21 ನಿಮಿಷದ ಒಳಗೆ ಪೂಜಿಸಬಹುದು. ಅಥವಾ ಅಮೃತ ಗಳಿಗೆ ಅಂದರೆ ಬೆಳಗ್ಗೆ 9:11ರಿಂದ 10:57 ಒಳಗೆ ಪೂಜಿಸಬಹುದು. ಸಂಜೆ ಸಮಯದಲ್ಲಿ ದೇವಿಯನ್ನು ಪೂಜಿಸುವವರು ಸಂಜೆ 6:14 ನಿಮಿಷದಿಂದ 6:38 ನಿಮಿಷದ ಒಳಗೆ ಕೂಡ ಪೂಜಿಸಿಕೊಳ್ಳಬಹುದು. ಚಂದ್ರಘಟ್ಟ ದೇವಿಯನ್ನ ಕಡು ನೀಲಿ ಬಣ್ಣದೊಂದಿಗೆ ಸಂಬಂಧವನ್ನು ಹೊಂದಿರ್ತಾಳೆ. ಈ ಕಡು ನೀಲಿ ಬಣ್ಣವು ಆಧ್ಯಾತ್ಮಿಕತೆ, ರಕ್ಷಣೆ ಮತ್ತು ಶಾಂತಿಯ ಸಂಕೇತವಾಗಿದೆ. ನೀಲಿ ಬಣ್ಣವು ಶಾಂತಿ ಮತ್ತು ಸಂಪತ್ತನ್ನು ಕೂಡ ಪ್ರತಿನಿಧಿಸುತ್ತದೆ. ಅದರಿಂದಾಗಿ ಈ ದಿನ ರಾಯಲ್ ಬ್ಲೂ ಅಥವಾ ಕಡು ನೀಲಿ ಬಣ್ಣದ ಸೀರೆ, ರವಿಕೆ ಕಣಗಳನ್ನು ದುರ್ಗಾ ಮಾತೆಗೆ ಅರ್ಪಿಸಬಹುದು. ಜೊತೆಗೆ ಪೂಜೆ ಮಾಡುವವರು ಕೂಡ ಈ ಒಂದು ಬಣ್ಣದ ವಸ್ತ್ರವನ್ನು ಧರಿಸಬೇಕಾಗುತ್ತೆ. ಈ ದಿನ ಪಾಯಸ ಮತ್ತು ಹಾಲಿನಿಂದ ಮಾಡಿದಂತಹ ಯಾವುದೇ ರೀತಿಯ ಸಿಹಿ ಪದಾರ್ಥವನ್ನು ನೀವು ಪೂಜೆಗೆ ನೈವೇದ್ಯವಾಗಿ ಇಟ್ಕೊಳ್ಬಹುದು. ಈ ಒಂದು ಸಂದರ್ಭ ದೇವಿಗೆ ವಿಶೇಷವಾಗಿ ಮಲ್ಲಿಗೆ ಹೂವಿನಿಂದ ಪೂಜೆಯನ್ನು ಅರ್ಪಿಸಿದರೆ ಮಲ್ಲಿಗೆ ಹೂವಿನಂತೆ ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಒಂದು ಶಿಸ್ತು, ಸಮೃದ್ಧಿ, ನೆಮ್ಮದಿಯನ್ನು ಪಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಇದರ ಜೊತೆಗೆ ಈ ಒಂದು ದಿನ ಓಂ ದೇವಿ ಚಂದ್ರಘಟಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ದೇವಿಯ ಅನುಗ್ರಹ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತದೆ. ಕಷ್ಟಗಳೆಲ್ಲ ಕರಗಿ ಶತ್ರುಗಳಿಂದ ದೂರವಾಗುವಂತಹ ಎಲ್ಲ ರೀತಿಯ ಸಮಸ್ಯೆಗಳು, ಶತ್ರುಗಳ ಕಾಟಗಳು ದೂರವಾಗುತ್ತೆ. ನೆಮ್ಮದಿಯನ್ನು ಪಡ್ಕೊಳ್ತೀರಾ. ಇನ್ನು ದುರ್ಗಾ ಸಪ್ತಸತಿ ಅಥವಾ ದುರ್ಗಾ ಚಾಲಿಸನ್ನು ಪಠಿಸಬಹುದು. ಈ ಒಂದು ಸಂದರ್ಭ ಎಲ್ಲ ರೀತಿಯ ಒಂದು ತೊಂದರೆಗಳು ದೂರವಾಗಿ ನವರಾತ್ರಿಯ ವಿಜಯದಶಮಿಯನ್ನು ಸೇರಿ 11 ದಿನ ಈ ಒಂದು ಸಂದರ್ಭದಲ್ಲಿ ಬಂದಿರೋದ್ರಿಂದ ನೀವು ಪಾಲಿಸುವ ಪಂಚಾಂಗದಲ್ಲಿ ಯಾವ ತಿಥಿಯು 2 ದಿನ ಬಂದಿದೆ ಅದನ್ನು ನೋಡಿಕೊಂಡು ನವದುರ್ಗೆಯರ ಅವತಾರದಲ್ಲಿ ಒಂದು ಅವತಾರವನ್ನು 2 ದಿನ ಪೂಜಿಸಬೇಕಾಗುತ್ತೆ. ಈ ಒಂದು ಸಂದರ್ಭ ಎಲ್ಲ ರೀತಿಯ ತೊಂದರೆಗಳು ದೂರವಾಗಿ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಒಂದು ಸಂದರ್ಭ ಇದಾಗಿರೋದ್ರಿಂದ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ. ದೇವಿಯ ಆರಾಧನೆಯು ನಿಮಗೆ ಶಕ್ತಿ, ಸಾಮರ್ಥ್ಯವನ್ನು ತುಂಬಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಅದೃಷ್ಟವನ್ನು ಪಡ್ಕೊಳ್ತಿರುವಂತಹ ರಾಶಿಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಮೀನ ರಾಶಿ, ವೃಶ್ಚಿಕ ರಾಶಿ, ಸಿಂಹ ರಾಶಿ, ಕುಂಭ ರಾಶಿ. ಈ 4 ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.